ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 4455 ಹುದ್ದೆಗಳ ಒಂದು ಬೃಹತ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. IBPSನಲ್ಲಿ ಒಂದು 4455 ಹುದ್ದೆಗಳನ್ನು ಅಧಿಸೂಚನೆ ಇಲ್ಲಿ ಪ್ರಕಟಿಸಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಹಾಕ್ಬೋದು, ಯಾವ ಒಂದು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಯಾವ ಒಂದು ದಿನಾಂಕದಿಂದ ಕೊನೆಯ ದಿನಾಂಕ ಏನು ಮತ್ತು ವಿದ್ಯಾರ್ಹತೆ ಒಂದು ಏನಾಗಿರಬೇಕು, ಅದೆಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಇನ್ನೂ ಅತಿ ಹೆಚ್ಚು ಮಾಹಿತಿಗಳನ್ನು ಈ ಒಂದು ವಿಡಿಯೋ ಮೂಲಕ ಅಂತ ನಿಮಗೆ ತಿಳಿಸೋಕ್ಕೆ ಒಂದು ಸಹಾಯ ಆಗುತ್ತೆ. ಸೊ ಈ ವರ್ಷವೂ ಕೂಡ IBPS ಮುಖಾಂತರ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. 4455 ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ. ಸೊ ಯಾರೆಲ್ಲ ಒಂದು ಅರ್ಹತೆಯನ್ನು ಪಡೆದಿದ್ದೀರಿ, ಬ್ಯಾಂಕಿಗೆ ಒಂದು ಜಾಬ್ ಮಾಡೋ ಒಂದು ಆಸೆಯನ್ನು ಹೊಂದಿದ್ದೀರಿ, ಆ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕು, ಈ ಒಂದು ಬ್ಯಾಂಕಿಗೆ ಎಕ್ಸಾಮನ್ನು ನೀವು ಅಟೆಂಡ್ ಮಾಡ್ಬೋದು. ಅಂದರೆ IBPS ಪ್ರೊಫೆಷನಲಿ ಆಫೀಸರ್ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಈ ಒಂದು ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ ಎಲ್ಲ ಮಾಹಿತಿಗಳನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲಾಖೆ ಹೆಸರು ಬಂದುಬಿಟ್ಟು IBPS ಅಂತ, ಹುದ್ದೆಗಳ ಹೆಸರು ಪ್ರೊಫೆಷನರಿ ಆಫೀಸರ್. ಒಟ್ಟು ಹುದ್ದೆಗಳು 4455 ಆಗಿರ್ತವೆ. ನೆಕ್ಸ್ಟು ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಭಾರತದಾದ್ಯಂತ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಅಂದರೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಭಾರತದಾದ್ಯಂತ, ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದರೂ ಉದ್ಯೋಗವನ್ನು ಪಡಿಬೋದು. ನೆಕ್ಸ್ಟು ಹುದ್ದೆಗಳ ಹೆಸರು ಬಂದುಬಿಟ್ಟು IT ಆಫೀಸರ್, ಕೃಷಿ ಕ್ಷೇತ್ರ ಅಧಿಕಾರಿ, ರಾಜಭಾಷಾ ಅಧಿಕಾರಿ, ಕಾನೂನು ಅಧಿಕಾರಿ, ಮಾನವ ಸಂಪತ್ತಿನ ಪರ್ಸನಲ್ ಅಧಿಕಾರಿ, ಮಾರ್ಕೆಟಿಂಗ್ ಅಧಿಕಾರಿ. ಎಲ್ಲ ಹುದ್ದೆಗಳು ಕೂಡ ಸ್ಕೇಲ್ 1 ಒಂದು ಅರ್ಹತೆಯನ್ನು ಪಡೆದಿರುತ್ತವೆ. ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ಬಂದುಬಿಟ್ಟು IT ಆಫೀಸರ್ಗೆ ಕಂಪ್ಯೂಟರ್ ಸೈನ್ಸ್, IT, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಪದವಿ ಸ್ನಾತಕೋತ್ತರವನ್ನು ಪಡೆದಿರಬೇಕು. ಇನ್ನು ಕೃಷಿ ಕ್ಷೇತ್ರದ ಅಧಿಕಾರಿ ಬಂದುಬಿಟ್ಟು ಇದು ಕೂಡ ಸ್ಕೇಲ್ 1 ಒಂದು ಹುದ್ದೆ ಆಗಿದ್ದು, ಕೃಷಿ, ಬಾಟ್ನಿ, ಪಶುಚಿಕಿತ್ಸೆ, ಹಾರ್ಟಿಕಲ್ಚರ್, ಹೈಡ್ರೋಕಲ್ಚರ್, ಅಗ್ರೋಫಾರೆಸ್ಟ್ರಿ, ಎಕಾಲಜಿ, ಫಿಶರೀಸ್, ಅಗ್ರಿಕಲ್ಚರ್, ಮಾರ್ಕೆಟಿಂಗ್ ಈ ಥರ ಒಂದು ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ನೀವು ಮುಗಿಸಿರಬೇಕು. ಇನ್ನು ರಾಜಭಾಷಾ ಅಧಿಕಾರಿ ಬಂದುಬಿಟ್ಟು ಹಿಂದೂಸ್ತಾನಿ ಅಥವಾ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ನೀವು ಪಡೆದಿರಬೇಕು. ಇನ್ನು ಕಾನೂನು ಅಧಿಕಾರಿ ಬಂದುಬಿಟ್ಟು ಡಿಗ್ರಿ ಇನ್ ಲಾ ಒಂದು ಕಾನೂನು ಪದವಿಯನ್ನು ಇಲ್ಲಿ ಪಡೆದಿರಬೇಕಾಗಿರ್ತದೆ. ಇನ್ನು ಮಾನವ ಸಂಪತ್ತಿನ ಪರ್ಸನಲ್ ಅಧಿಕಾರಿ ಬಂದುಬಿಟ್ಟು ಮಾನವ ಸಂಪತ್ತು, ಪರ್ಸನಲ್ ಮ್ಯಾನೇಜ್ಮೆಂಟು ಮತ್ತು ಸೋಷಿಯಲ್ ವರ್ಕು, ಲೇಬರ್ ಕಲ್ಯಾಣದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಇಲ್ಲಿ ಪಡೆದಿರಬೇಕು. ಇನ್ನು ಮಾರ್ಕೆಟಿಂಗ್ ಅಧಿಕಾರಿ ಬಂದುಬಿಟ್ಟು ಮಾರ್ಕೆಟಿಂಗ್ ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ಸ್ನಾತಕೋತ್ತರ ಪದವಿಯನ್ನು ಇಲ್ಲಿ ಪಡೆದಿರಬೇಕಾಗಿರ್ತದೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಕನಿಷ್ಠ 20 ವರ್ಷದಿಂದ ಗರಿಷ್ಠ 30 ವರ್ಷಗಳಿಗೆ ಒಂದು ಏಜ್ ಲಿಮಿಟ್ ಇದೆ. SC/ST ಮತ್ತು ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ. ಇನ್ನು PWD ಅಭ್ಯರ್ಥಿಗಳಿಗೆ 10 ವರ್ಷ ಒಂದು ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾರೆ. ಇನ್ನು ವೇತನ ಶ್ರೇಣಿ ಬಂದುಬಿಟ್ಟು 23,700ರಿಂದ 42,020 ಈ ಒಂದು ವೇತನ ಶ್ರೇಣಿ ಇರ್ತದೆ. ಇನ್ನು ಅರ್ಜಿ ಶುಲ್ಕ ಬಂದುಬಿಟ್ಟು ST/SC ಮತ್ತು PWD ಅಭ್ಯರ್ಥಿಗಳಿಗೆ 175 ರೂಪಾಯಿಗಳನ್ನು ನೀವು ಭರಿಸಬೇಕಾಗುತ್ತದೆ ಮತ್ತು ಉಳಿದ ಅಭ್ಯರ್ಥಿಗಳು 850 ರೂಪಾಯಿಗಳನ್ನು ನೀವು ಅರ್ಜಿ ಶುಲ್ಕವನ್ನು ತುಂಬಬೇಕಾಗಿರ್ತದೆ. ಎಕ್ಸಾಮ್ ಬಂದುಬಿಟ್ಟು ಮೊದಲು ಪ್ರಿಲಿಮಿನರಿ ಮತ್ತು ಆಮೇಲೆ ಮೇನ್ ಎಕ್ಸಾಮ್ ಕೂಡ ಇರ್ತವೆ. ಪ್ರಿಲಿಮಿನರಿ ಎಕ್ಸಾಮ್ ಬಂದುಬಿಟ್ಟು 100 ಅಂಕಗಳಿಗಿರ್ತವೆ. 60 ನಿಮಿಷದಲ್ಲಿ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕು. ನೆಕ್ಸ್ಟು 200 ಅಂಕಗಳಿಗೆ 120 ನಿಮಿಷದ ಆನ್ಲೈನ್ ಪರೀಕ್ಷೆ ನೀವು ಬರೀಬೇಕಾಗಿರ್ತದೆ ಮತ್ತು ಮೇನ್ ಎಕ್ಸಾಮ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಸಂದರ್ಶನ ಮುಖಾಂತರ ಒಂದು ಜಾಬನ್ನು ನೀಡ್ತಾ ಇದ್ದಾರೆ. ಇನ್ನು ಪ್ರಮುಖ ದಿನಾಂಕಗಳು ಬಂದುಬಿಟ್ಟು 1/8/2024ರಿಂದ 21/8/2024 ಈ ಒಂದು ನೋಂದಣಿ ಇರುತ್ತದೆ ಮತ್ತು 21/8/2024 ನೀವು ಶುಲ್ಕವನ್ನು ಪಾವತಿ ಮಾಡಲು ಡೇಟ್ ಕೊಟ್ಟಿದ್ದಾರೆ. ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆಯ ಕಾಲ್ ಲೆಟ್ರ್ ಬರ್ತದೆ. ಆಮೇಲೆ ಎಕ್ಸಾಮ್ನ ಒಂದು ರಿಸಲ್ಟ್ ಬಂದುಬಿಟ್ಟು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಎಕ್ಸಾಮ್ನ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಇದಿಷ್ಟು ಈ ಒಂದು IBPSನ
ಎಕ್ಸಾಮ್ಗೆ ತಯಾರಿ ನಡೆಸುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು 4455 ಹುದ್ದೆಗಳು ನಿಮಗಾಗಿ ಕರೆದಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಹತೆಯನ್ನು ಪಡೆದಿದ್ದೀರಿ, ಡಿಟೇಲ್ ಆಗಿ IBPS ಒಂದು ವೆಬ್ಸೈಟಿಗೆ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅದೇ ಒಂದು ವೆಬ್ಸೈಟ್ನಲ್ಲಿ ಆನ್ಲೈನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಓಕೆ, ಥ್ಯಾಂಕ್ ಯು.